ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್. ಬಾವಿ ನೀರು ನೋಡಿ ನೆಲದ ಸಮಕ್ಕೆ ಬಂದಿದೆ. ಇದೇನು ಇವಾಗ ಹರಿಯುತ್ತೆ ಅನ್ನೋ ಅಷ್ಟೊತ್ತರಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತ ಹೇಳಿ ಕೆಳಗಡೆ ಬತ್ತೋಯ್ತು. ಕರೆಕ್ಟಾಗಿ ಲೆವೆಲ್ಲಲ್ಲಿದೆ ಇದು. ಇನ್ನು ಒಂದು ಮಳೆ ಬಿತ್ತು ಅಂತ ಅಂದರೆ ಹರಿಯುತ್ತೆ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಬಾವಿ ನೀರು ಹರಿಯಲ್ಲ ಅಂತ ಹೇಳಿ, ಹರಿಯೋದಕ್ಕೆ ರೆಡಿಯಾಗಿದೆ. ಆದರೆ ಬೈಕೋಬೇಡಿ ಆಯಿತಾ, ಯಾವಾಗಲೂ ಇವಳು ಬಾವಿನೇ ತೋರಿಸ್ತಾಳೆ ಅಂತ. ನನಗೆ ಇವೆಲ್ಲ ವಿಶೇಷ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ನೋಡಿ, ಗೇಟ್ ಹತ್ರ ನೀರು ಹರ್ಕೊಂಡು ಹೋಗ್ತಾ ಇದೆ ಅಲ್ಲ, ಇದು ಫ್ರೆಶ್ ಜಲದ ನೀರು. ನೀವು ಸಿಟಿನಲ್ಲೆಲ್ಲ ನೋಡಿರ್ತೀರ, ನೀರೆಲ್ಲ ತುಂಬ್ಕೊಳ್ಳುತ್ತೆ, ಮತ್ತು ರೋಡಲ್ಲೆಲ್ಲ ನೀರು ನಿಂತಿದ್ರೆ ಅಲ್ಲೆಲ್ಲ ಕಾಲು ಹಾಕೋದಕ್ಕೆ ಒಂಥರ ಇರಿಟೇಷನ್ ಆಗುತ್ತೆ. ಯಾಕಂತಂದರೆ ಅಲ್ಲಿ ಚರಂಡಿನೇ ಜಾಸ್ತಿ ಇರೋದ್ರಿಂದ ಫ್ರೆಶ್ ನೀರಂತ ನಿಮ್ಗೇನೂ ಸಿಗಲ್ಲ. ಸೊ ಚರಂಡಿಗೆ ಕಾಲು ಹಾಕ್ದಂಗೆ ಇರುತ್ತೆ ಅಲ್ಲೇನಾದರೂ ನೀರು ನಿಂತಿತ್ತು ಅಂದರೆ. ಹಾಗಾಗಿ ಅಲ್ಲಿ ಕಾಲಿಡಬೇಕಂದ್ರೆ ಒಂಥರ ಇರಿಟೇಷನ್ ಆಗುತ್ತೆ. ಬಟ್ ನಮ್ಮಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿ, ಮಳೆ ಜಾಸ್ತಿ ಇರೋದ್ರಿಂದ ಸುಮಾರು ಕಡೆ ಜಲ ಹೊಡಿತಾ ಇದೆ. ಜಲ ಹೊಡೆದು ಹರ್ಕೊಂಡು ಬರ್ತಾ ಇರೋ ನೀರುಗಳಿದು. ಇದು ನಮ್ಮದು ಹಳೇ ಮನೆ ರೋಡು. ಈಗ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ, ನಾನು ಪತ್ರೊಡೆ ಮಾಡೋಣ ಅಂತ ಹೇಳಿ, ಕೆಸುವಿನ ಸೊಪ್ಪು ತೊಗೊಂಬರೋಣ ಅಂತ ಹೇಳಿ ಇಲ್ಲೊಬ್ರು ಮನೆಗೆ ಹೋಗ್ತಾ ಇದ್ದೆ. ನಮ್ಮ ಆಂಟಿನ ಕೂಡ ಬರೋಕ್ಕೆ ಹೇಳಿದ್ದೆ, ಅವ್ರ ಮನೆ ಇಲ್ಲೇ ಇರೋದು. ಅವರು ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ನಾನು ಬರೋದೇ ಲೇಟ್ ಆಯಿತು, ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ನಾ, ಸೊ ಲೇಟ್ ಆಗೋಯ್ತು. ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಮೋಡ ಹೇಗಿದೆ ಅಂತ ಹೇಳಿ. ಅಷ್ಟು ಮೋಡ ಇಲ್ಲ, ಮಳೆ ಇಲ್ಲ ಇವತ್ತು, ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ಏನಾದರೂ ಮಳೆ ಬಂದಿದ್ದಿದ್ರೆ ಬಾವಿ ಕತೆ ಏನಾಗ್ತಿತ್ತು, ಏನೇನೋ ವ್ಯವಸ್ಥೆಗಳು ಅವ್ಯವಸ್ಥೆ ಆಗೋಗಿದೆ ಮನೆಯಲ್ಲಿ. ಪರ್ಸ್ನಲಿ ಅದನ್ನೆಲ್ಲನೂ ಶೇರ್ ಮಾಡೋಕ್ಕಾಗೋದಿಲ್ಲ, ಬೇಜಾರಾಗಬೇಡಿ. ಇರೋದನ್ನು ಇವಾಗ ನಾನು ತೋರಿಸ್ತೀನಿ. ನೋಡಿ ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಪಾಪ ತುಂಬ ಕಾಯಿಸ್ಬಿಟ್ಟೆ ನಾನು ಅವರಿಗೆ. ನಮ್ಮ ಮನೆಯಿಂದ ನೋಡಿ ಅಲ್ಲಿ ಎಂಡ್ ಪಾಯಿಂಟ್ ಕಾಣ್ತಿದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ. ಸೊ ಅಲ್ಲಿಂದ ಬಂದಾಗ ನನಗೆ ಸಿಕ್ಕಿದ್ದು ಇದೆ ಫಸ್ಟ್ ಮನೆ. ಇದು ಅವ್ರದ್ದು ಮನೆ ಕಾಣಿಸ್ತಾ ಇಲ್ಲ, ಇದು ಬೇರೆಯವ್ರದ್ದು ಮನೆ, ಅಂದರೆ ಇವರ ಅಕ್ಕಂದು ಮನೆ. ಇಲ್ಲಿ ಎಲ್ಲಿಗೆ ಬಂದೆ ಗೊತ್ತಾ ನಾನು, ಇಲ್ಲೊಂದು ವಿಶೇಷ ಇದೆ, ಅದನ್ನು ತೋರಿಸೋಣ ಅಂತ ಹೇಳಿ ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಬರ್ತಾ ಇರೋದು. ಇದು ಈ ರೋಡು ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ರೋಡ್ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಮೂಲ ಮನೆ, ಅಂದರೆ ನಮ್ಮ ಅಪ್ಪನ ಮನೆಗೆ, ಇವಾಗ ನಾನಿರೋ ಮನೆಗೆ ಆನಂದೂರು ಅಂತ ಹೆಸರು. ಸೊ ಈ ಮೂಲ ಮನೆ ಏನಿದೆ ಅಲ್ಲಿಗೆ ಹೋಗುವಂಥ ರೂಟ್ ಇದು. ನನ್ನ ಹಳೆ ಬ್ಲಾಗಲ್ಲಿ ನೀವು ನೋಡಿದರೆ ಮಲೆನಾಡಿನ ಮನೆತನದ ದೇವರು ಅಂತ ಹೇಳಿ ಹಾಕಿದ್ದೀನಿ. ಈ ರೋಡಲ್ಲಿ ನಾನು ಅಲ್ಲಿಗೆ ನಿಮಗೆ ಕರ್ಕೊಂಡೋಗಿದ್ದೀನಿ. ಇದು ನಮ್ಮ ಆಂಟಿ ಮನೆಗೆ ಹೋಗುವಂಥ ರೋಡು. ಪಾಪ ಇವರು ಬಂದು ಸುಮಾರು ಹೊತ್ತಾಗಿತ್ತು, ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಇವರು ಆ್ಯಕ್ಚುಲಿ ನನಗೆ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಏನೇ ಕೆಲಸ ಮಾಡೋದಾದ್ರೂ ನನಗೆ ವೆಲ್ ವಿಷರ್ ಆಗಿ, ನನಗೆ ಸಪೋರ್ಟಿವ್ ಆಗಿ, ಮತ್ತು ನಾನು ಎಲ್ಲೇ ಹೋಗೋದಾದ್ರೂ ಅವ್ರ ಕೆಲಸನೆಲ್ಲ ಪಕ್ಕಕ್ಕಿಟ್ಟು ನನ್ನ ಕೆಲಸ ಮಾಡಿಕೊಡೋದಕ್ಕೆ ಅಂತ ಬರ್ತಾರೆ. ಆಮೇಲೆ ನಾನು ಈ ಯೂಟ್ಯೂಬ್ ಚಾನಲೆಲ್ಲ ಮಾಡ್ತಾಯಿದ್ದೀನಲ್ಲ, ಇದು ಬೇಗ ಗ್ರೋತ್ ಆಗಲಿ ಅಂತ ಹೇಳಿ ಅವರು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ಈ ಥರ ಒಂದು ವೆಲ್ ವಿಷರ್ ಇರ್ತಾರಲ್ಲ, ಸೊ ಅದು ತುಂಬ ಖುಷಿ ಕೊಡುವಂಥ ವಿಷಯ. ಯಾಕಂದರೆ ಇವಾಗ ಪಕ್ಕದಲ್ಲಿರೋರೊಬ್ಬರು ಬೆಳೀತಾ ಇದ್ದಾರೆ ಅಂದರೆ ಕಾಲು ಹೇಳೋದು ಬೀಳಿಸೋಣ ಅಂತ ಕಾಯ್ತಾ ಇರ್ತಾರೆ. ಬಟ್ ನಾನು ಏನೇ ಮಾಡ್ತೀನಿ ಅಂತ ಅಂದ್ರೂ ಸುಮ್ಮನೆ ಬಾಯಿ ಮಾತಲ್ಲಿ ನೀನು ಮಾಡು, ನಿನ್ನ ಜೊತೆ ನಾನು ಇದ್ದೀನಿ ಅಂತ ಹೇಳಲ್ಲ. ಏನು ಗೊತ್ತಾ, ಯಾರಾದರೂ ನಮಗೆ ಒಬ್ಬರು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಅವರು ಫಿನಾನ್ಷಿಯಲಿನೇ ಹೆಲ್ಪ್ ಮಾಡಬೇಕು ಅನ್ನೋದು ಅರ್ಥ ಅಲ್ಲ. ಈಗ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ದೂರದಿಂದ ಬ್ಲೆಸ್ ಮಾಡಿ, ಒಳ್ಳೆ ಮನಸ್ಸಿಂದ ಬ್ಲೆಸ್ ಮಾಡಿ, ಅಥವಾ ಸಾಧ್ಯ ಆದರೆ ನಮ್ಮ ಕೈಯಲ್ಲಿ ಈ ಥರ ನೋಡಿ, ನಾನು ಕೆಲವೊಂದು ಪ್ಲೇಸ್ಗಳಿಗೆ ಹೋಗ್ತೀನಿ, ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ, ಎಲ್ಲಾದರೂ ನೀನು ಹೋಗೋದಾದರೆ ಹೇಳು, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ. ಸೊ ಆ ಥರ ವೆಲ್ ವಿಷರ್ಸ್ ಇರ್ತಾರಲ್ಲ, ಅದು ತುಂಬ ಖುಷಿ ಕೊಡೋವಂಥ ವಿಷಯ. ಅಂಥದ್ದು ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಅಲ್ಲ, ಕೆಲವೊಬ್ಬರಲ್ಲಿ ಇರುತ್ತೆ. ಸೊ ಇವಾಗ ಅವ್ರ ಮನೆಗೆ ಬಂದ್ವಿ ನಾವಿಲ್ಲಿ. ಇಲ್ಲಿ ನೋಡಿ ಏನಾಗ್ತಿದೆ ಅಂತ ಹೇಳಿ. ಅವರು ಇದು ಆಲ್ರೆಡಿ ಕಟ್ಟಿರೋ ಮನೆ, ಸುಮಾರು ವರ್ಷದಿಂದ ಅವ್ರು ಇಲ್ಲಿ ವಾಸ ಇದ್ದಾರೆ ಆಯ್ತಾ. ಅವ್ರ ಮನೆ ಒಳಗಡೆ ಜಲ ಹೊಡಿತಾ ಇದೆ ನೋಡಿ. ಜಲ ಹೊಡೆಯೋದು ಅಂದರೆ ಫ್ರೆಶ್ ನೀರು ಭೂಮಿ ಒಳಗಡೆಯಿಂದ ಬರ್ತಾ ಇದೆ. ಅವರು ಮನೆ ಒಳಗಡೆ ಆ ಜಲ ಹೊಡೆಯೋ ರೂಟ್ ಏನಿದೆ ಅದಕ್ಕೆ ದಾರಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ಇವ್ರ ಮನೆ ಹಾಲು ಕತೆ ನೋಡಿ ಏನಾಗಿದೆ ಅಂತ ಹೇಳಿ. ಹಾಲು ಇದು ಫಾಲ್ಸು, ನಮ್ಗೆ ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಇದೇನಾದರೂ ಇದು ಏನಾಗಿದೆ ಗೊತ್ತಾ, ಇದು ಹಾಲು ಮನೆ ಒಳಗಡೆ ಮಧ್ಯ ಮನೆ ಅಂತ ಇರುತ್ತಲ್ಲ, ಅಲ್ಲಿ ಈ ಜಲ ಹೊಡಿತಾ ಇರೋದು, ಇಲ್ಲಿಂದ ಆಚೆ ಬರ್ತಾ ಇದೆ ಅದು. ಅವರೇನಾದರೂ ಇದಕ್ಕೆ ರೂಟ್ ಮಾಡಿ ಕೊಟ್ಟಿಲ್ಲ ಅಂತ ಅಂದರೆ ಇಡೀ ಮನೆ ನೀರಲ್ಲೇ ಮುಳುಗೋಗುತ್ತೆ. ಹಾಗೆ ಅವ್ರದ್ದು ಫೌಂಡೇಶನ್ ಏನಿದೆ ಮನೆದು, ಅದು ಕುಸಿದೇ ಹೋಗುತ್ತೆ ತೇವ ಆಗಿ.
ಹಾಗಾಗಿ ಈ ರೀತಿ ಆ ಜಲ ಹೊಡೆಯೋ ದಾರಿನಲ್ಲಿ ಈ ಥರ ರೂಟ್ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ, ಹಾಗಾಗಿ ಇದು ನೀರು ಕಡಿಮೆ ಇದೆಯಂತೆ. ಇಲ್ಲ ಅಂದರೆ ಅವರು ಎಷ್ಟು ಗಾತ ಆಗದಿದ್ದಾರೆ ಅಷ್ಟು ಗಾತನೂ ಅಷ್ಟು ದಪ್ಪ ನೀರು ಬರುತ್ತಂತೆ ಇದರಲ್ಲಿ. ನೋಡಿ ಯಪ್ಪ, ನಮಗೆ ಆಶ್ಚರ್ಯ ಅನ್ನಿಸ್ಬಿಡ್ತು ಯಾವ ಥರ ಬರ್ತಿದೆ ಅಂತ. ನೋಡಿ ಅಲ್ಲಿ ಎಲ್ಲ ಜಾಗ ಇಲ್ಲ, ಇದೇ ಫಸ್ಟ್ ಸ್ಟಾರ್ಟ್ ಪಾಯಿಂಟ್. 3 ಕಡೆ ನೀರು ಬರುತ್ತೆ, ಇಲ್ಲಿ ಒಂದು ಅಲ್ಲೆರಡು, ಇದು ಒಂದು, ಇದ್ರ ಪಕ್ಕ ಒಂದು, ಆಮೇಲೆ ಇನ್ನೊಂದು ಪ್ಲೇಸ್ ಇದೆ ಇಲ್ಲಿ ಪಕ್ಕದಲ್ಲೊಂದು, ಅದು ಇವಾಗ ಸ್ಟಾಪ್ ಆಗಿದೆ. ಇದಿಷ್ಟು ನೀರು ಬರ್ತಾ ಇರುವಂಥದ್ದು ಯಾವ ರೀತಿ ಇರುತ್ತೆ ಅಲ್ಲ. ಇದೇನಕ್ಕೆ ಮನೆ ಒಳಗಡೆನೇ ಜಲ ಹೊಡಿತು? ಪತ್ರೊಡೆಗೆ ಅಂತ ಬಂದೆ, ಬಟ್ ನನಗಿಲ್ಲಿ ಸಿಕ್ಕಿದ್ದೆ ಬೇರೆದು. ಆ್ಯಕ್ಚುಲಿ ಪತ್ರೊಡೆ ಎಲೆ ಏನಿದೆ ಅದು ಇರಲಿಲ್ವಂತೆ, ಹಾಗಾಗಿ ಇದನ್ನೆಲ್ಲ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಮಂಡಲಿಂದ ಬಂದಿದ್ರಂತಲ್ಲ, ಜೋರ ಮಳೆ ಬರ್ಬೇಕಾದ್ರೆ ಇನ್ನೂ ಬರ್ತೈತೇನಲ್ಲ. ಇದು ಇನ್ನೊಂದು ಕಡೆಯಿಂದ ಬರ್ತಿದ್ಯಾ? ಪೈಪ್ ಲೈನ್ ಆಗ್ದಂಗೆ ಮಾಡಿ ಇಟ್ಬಿಟ್ಟಿದ್ದೀರಲ್ಲ. ಏನು ಚಂದ ಮಾಡಿದಾರಲ್ಲ. ಹಾಂ, ಅಲ್ಲಿ ಜಾಗ ಮಾಡ್ಕೊಂಡವ್ರ. ಬೆಂಗಳೂರಲ್ಲಿ ಯಾರ್ಯಾರು BBMP ಅವರು ನೀರು ಬಿಟ್ಟಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತೀರಾ, ಅಥವಾ ಮುನ್ಸಿಪಾಲ್ಟಿ ಅವರು ನೀರು ಬಿಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಾ, ಅವರೆಲ್ಲ ಇಲ್ಲಿಗೆ ಬನ್ನಿ. ಇಲ್ಲಿ ದೊಡ್ಡ ಪೈಪ್ ಹಾಕೋಬಿಡಿ, ಇಲ್ಲಿಂದ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಎಂಜಾಯ್ ಮಾಡಿಬಿಡಿ. ಯಾವ ಥರ ನೀರು ಹೋಗ್ತಾ ಇದೆ ನೋಡಿ. ಎಷ್ಟೋ ಕಡೆ ನೀರಿಲ್ಲ ಅಂತ ಬಡ್ದಾಡ್ತಾರೆ, ಇವರು ನೀರು ಬೇಡ ಅಂತ ಅಂದ್ರೂ ಮನೆ ಒಳಗಡೆನೆ ಎಷ್ಟು ಬೇಕು ನಿನಗೆ ನೀರು ತಗೋ ಅಂತ ಹೇಳಿ ದೇವ್ರು ಕೊಟ್ಬಿಟ್ಟಿದ್ದಾನೆ. ಆದರೆ ಏನು ಮಾಡ್ತೀರಾ, ಬೇಸಿಗೆ ಟೈಮಲ್ಲಿ ಬರಲ್ಲ, ಇದು ಮಳೆಗಾಲದಲ್ಲಿ ಬರುತ್ತೆ. ಮಳೆಗಾಲದಲ್ಲಿ ಮೊದಲೇ ಕೋಲ್ಡ್ ಇರುತ್ತೆ, ನೀರೇ ನಮಗೆ ಹೆಚ್ಚಾಗಿರುತ್ತೆ, ಅಂಥದ್ರಲ್ಲಿ ಈ ಥರ ಬರುತ್ತೆ. ಬೇಸಿಗೆನಲ್ಲೂ ಈ ಥರನೇ ಬಂದುಬಿಡ್ತು ಅಂತ ಅಂದರೆ ಇವ್ರ ಮನೆಯಿಂದನೇ ಪೈಪ್ಲೈನ್ ವ್ಯವಸ್ಥೆ ಮಾಡಿಬಿಟ್ಟು ಇಡೀ ಊರಿಗೆಲ್ಲ ನೀರು ಕೊಟ್ಬಿಡ್ತಾರೆ. ಇದು ಒಂಥರ ಕತೆ. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಏನಿದೆ ಅಲ್ಲಿಂದ ಬಂದು ಫೋಟೋ ಎಲ್ಲ ತೆಕ್ಕೊಂಡೋಗಿದ್ದಾರೆ, ಇವ್ರಿಗೆ ಮನೆ ಕೊಡಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾವಾಗ ಬರುತ್ತೆ, ಏನಾಗುತ್ತೆ. ಸೊ ಇದಾಯಿತು ಅಂದರೆ ಇದು ನಾಟಿ ಕೋಳಿ ನೋಡಿ, ಚಳಿಗೆ ಎಲ್ಲ ನಡುಕ್ತಾ ಇದೆ ನೋಡಿ. ಇದು ಕುರಿ ಸಾಕ್ತಾರೆ ಇವರು, ಕುರಿ ಶೆಡ್ ಬೇರೆ ಇದೆ. ಒಬ್ಬೊಬ್ರದ್ದು ಒಂದೊಂದು ಕತೆ ಈ ಥರ ನಡೀತಾ ಇರುತ್ತೆ ಮಲೆನಾಡಲ್ಲಿ ಆಶ್ಚರ್ಯಗಳು. ಸುಮಾರು ಪ್ಲೇಸಸ್ಗಳನ್ನು ಇದೇ ಥರ ದಿನ ಕ್ಯಾಪ್ಚರ್ ಮಾಡಿದ್ರೆ ಏನೋ ಒಂದು ವಿಷಯ ಇಲ್ಲಿ ಇದ್ದೇ ಇರುತ್ತೆ ತೋರಿಸ್ಲಿಕ್ಕೆ. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ, ಈಗಲೇ ಹೋಗಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಅಂದರೆ ನೀರು ಬರ್ತಾ ಇರೋದನ್ನ ಅಲ್ಲ, ನಿಮ್ಗೆ ಇಷ್ಟ ಆದರೆ ನಾನು ವಿಡಿಯೋ ಮಾಡ್ತಾ ಇರೋದು, ನಾನು ಪ್ಲೀಸ್ ತೋರಿಸ್ತಾ ಇರೋದು, ಹಾಗೆ ಎಕ್ಸ್ಪ್ಲನೇಷನ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ. ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮುಂದೆ ಇನ್ನೂ ಒಂಥರ ಸ್ಪೆಷಲ್ ಆಗಿರೋ ವಿಡಿಯೋಗಳು ಬರುತ್ತೆ. ಹಾಗೆ ಬೇರೆಯವ್ರಿಗೂ ಕೂಡ ರೆಫರೆನ್ಸ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಕೇರಿ ಇದೆಯಲ್ಲ, ಇದು ಫುಲ್ಲು ST/SC ಅವರು, ಅಂದರೆ ಹಿಂದುಳಿದ ವರ್ಗದವರು ಏನಿದ್ದಾರೆ ಅವರು ವಾಸ ಮಾಡ್ತಾ ಇರೋದು. ಈ ಊರಿಗೆ ಅಂದರೆ ಈ ಪ್ಲೇಸಿಗೆ ಇಲ್ಲಿ ಸುತ್ತಮುತ್ತ ಜಾಗ ಏನಿದೆ ಅದಕ್ಕೆ ಜಡ್ಡಿನ ಕೊಪ್ಪ ಅಂತ ಹೆಸರು. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಏನು ಗೊತ್ತಾ, ನೀವು ಎಲ್ಲ ನೋಡಿರ್ತೀರಾ ಬೆಂಗಳೂರಲ್ಲೆಲ್ಲ ಮನೆಗಳಿಗೆ ಡೋರ್ ನಂಬರ್ ಇರುತ್ತೆ. ಒಂದು ನಂಬರ್ 113, ನಂಬರ್ 104 ಆ ಥರ ಎಲ್ಲ ಇರುತ್ತೆ. ಆದರೆ ಇಲ್ಲಿ ಹೇಗಿರುತ್ತೆ ಗೊತ್ತಾ, ಮನೆಗಳಿಗೆ ಒಂದು ಹೆಸರಿರುತ್ತೆ, ಮನೆಗೇ ಒಂದು ಹೆಸರಿರುತ್ತೆ. ಈಗ ನಮ್ಮ ಮನೆಗೆ ಅಂದರೆ ನನ್ನ ತವ್ರ ಮನೆಗೆ ಆನಂದೂರು ಅಂತ ಹೆಸರು. ಹಾಗೆ ಇನ್ನೊಂದು ಬೇರೆ ಮನೆಗೆ ಹೇಳ್ಬೇಕಂದ್ರೆ ಹಾರೆಗುಪ್ಪ, ಅಡ್ಡಬಾಳೆ, ಆಮೇಲೆ ಜಡ್ಡಿನ ಕೊಪ್ಪ, ಕುರುವಂತೆ, ಕಣಿಕಿ, ಈ ಥರ ಒಂದೊಂದು ಆ ನೇಮ್ ಹೇಳಿಬಿಟ್ಟು ಆ ಒಂದು ಯಾರ್ದು ಪರ್ಟಿಕ್ಯುಲರ್ ನೇಮ್ ಹೇಳಬೇಕು ಅವ್ರದ್ದು ಹೇಳಿದರೆ, ಮನೆತನದ ಹೆಸರು ಹೇಳಿಬಿಟ್ಟು ಆ ಪರ್ಟಿಕ್ಯುಲರ್ ಪರ್ಸನ್ನ ನೇಮ್, ಯಾರಿಗೆ ನೀವು ಲೆಟ್ರ್ ಕಳಿಸ್ತಾ ಇದ್ದೀರಾ ಅಥವಾ ಯಾರನ್ನ ನೀವು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀರಾ ಅದನ್ನೇನಾದರೂ ಹೇಳಿದ್ರಿ ಅಂತಂದರೆ ಅವರು ಕರೆಕ್ಟ್ ಐಡೆಂಟಿಫೈ ಮಾಡ್ತಾರೆ. ಈಗ ಸಮ್ ಎಕ್ಸಾಂಪಲ್, ನನಗೆ ಈಗ ಆನಂದೂರು ಅಂತ ಮನೆ ಹೆಸರಿದೆ, ಆನಂದೂರಲ್ಲಿ ರೇಖಾ ಅಲ್ವಾ, ರೇಖಾ ಅಂತ ಹೇಳಿದ್ರೆ ಸೊ ಅವರು ಕರೆಕ್ಟ್ ಅಡ್ರೆಸ್ ಹೇಳ್ತಾರೆ, ಹೀಗೋಗಿ ಹೀಗೋದ್ರೆ ಇವ್ರದೇ ಮನೆ ಅಂತ ಹೇಳಿಬಿಟ್ಟು. ಒಂದು ಪೋಸ್ಟಿಂಗ್ ಬರೋದಾದ್ರೂ ರೇಖಾ ಆನಂದೂರು ಅಂತ ಹೇಳಿ ಮೆನ್ಷನ್ ಮಾಡಿದರೆ ಆ ಥರ ಬರುತ್ತೆ. ಸೊ ಇಲ್ಲೆಲ್ಲ ಇದೇ ಥರನೇ ಮೆನ್ಷನ್ ಮಾಡೋದು.
ಈಗ ಇಲ್ಲಿ ತನಕ ಬಂದ್ವಲ್ವಾ ನೋಡಿ, ಹೀಗೆ ಹೋದರೆ ಇದು ಮತ್ತೆ ಉಳ್ದೇರ್ ಬನ ಅಂದರೆ ಒಂದು ರೌಂಡ್ ಬರುತ್ತೆ ಇದು ರೋಡು ಅಷ್ಟೇ. ಇದು ಜಡ್ಡಿನ ಕಪ್ಪದ ಕೆರೆ ಅಂತ ಹೇಳಿ. ಹಾಗೆ ಇಲ್ಲಿ ನೋಡಿ ಮುಳುಗಡೆ ಡೈರೆಕ್ಟ್ ಕಾಣ್ತಾ ಇದೆ, ಇದು ಕೆರೆ. ಇದು ಎಲ್ಲ ಫುಲ್ ಡ್ರೈ ಆಗಿತ್ತು ಬೇಸಿಗೆಯಲ್ಲಿ, ಈಗೆಲ್ಲ ಫುಲ್ ಆಗಿದೆ. ಸೊ ಇದಕ್ಕೆ ಜಾಸ್ತಿ ಆಗಿದ್ದ ನೀರೆಲ್ಲ ಹರ್ಕೊಂಡು ಹಾಗೆ ಮುಳುಗಡೆ ಸೇರುತ್ತೆ. ಮುಳುಗಡೆ ಅಂತ ಅಂದರೆ ಹೇಳಿದ್ನಲ್ವ, ಸಿಗಂದೂರು ಮತ್ತು ಹಸಿರುಮಕ್ಕಿ ದಾಟಬೇಕಾದ್ರೆ ಎಲ್ಲ ಹೊಳೆ ಸಿಗುತ್ತೆ ಅಲ್ವಾ, ಅದನ್ನೇ ಏನು ಮುಳುಗಡೆ ಅಂತ ಕರೆಯೋದು. ಮುಳುಗಿ ಹೋದಂತಹ ಜಾಗ ಅದು, ಹಾಗಾಗಿ ಮುಳುಗಡೆ ಅಂತ ಹೇಳೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಫ್ರೆಶ್ ಜಲದ ನೀರು. ಯಾವ್ಯಾವ ಮಕ್ಕಳಿಗೆಲ್ಲ ನೀರಿನ ಆಸೆ ಇದೆ ಅವ್ರನ್ನೆಲ್ಲ ಈಗ ಕರ್ಕೊಂಬನ್ನಿ ಮಲೆನಾಡಿಗೆ. ನೋಡಿ ಯಾವ ಥರ ಆಟ ಆಡ್ಬೋದು ಫ್ರೆಶ್ ಆಗಿ. ಏನು ತಿಳಿ ನೀರು ಹರ್ಕೊಂಡು ಹಾಗೆ ಎಲ್ಲ ಮುಳುಗಡೆ ಸೇರಿಕೊಳ್ಳುತ್ತೆ. ಜಲದ ನೀರು ನೋಡಿ, ಇಲ್ಲಿ ನೀರು ತುಂಬ ತೇವ ಆಗಿ ಮಣ್ಣೆಲ್ಲ ಭೂಮಿ ಹದ ಆಗಿ ಇಲ್ಲೊಂದು ಕಡೆ ನೀರು ಹೇಗೆ ಉಗ್ತಾ ಇದೆ ನೋಡಿ. ಕೆಲವರು ಕೇಳ್ತಾರೆ ಜಲ ಹೊಡೆಯೋದು ಅಂದರೆ ಏನು ಅಂತ ಹೇಳಿ. ನೋಡಿ ಈ ಥರ ಒಂದು ಪಾಯಿಂಟಲ್ಲಿ ನೀರು ಈ ಥರ ಒಳಗಿಂದ ಈ ಕಡೆ ಈ ಥರ ಹರಿತಾ ಇರುತ್ತೆ, ಏನು ಜಲ ಹೊಡಿತಾ ಇರುತ್ತೆ ಅಂತ ನಾವು ಹೇಳ್ತೀವಿ. ನೀರು ಉಕ್ಕುತ್ತೆ, ನೀರು ಉಕ್ಕುತ್ತೆ, ಇದನ್ನು ಜಲ ಹೊಡೆಯೋದು ಅಂತ ಹೇಳೋದು. ಇದು ಮಳೆ ಕಡಿಮೆ ಆಗಿದೆ ಅಲ್ವಾ ಇವತ್ತು, ಹಾಗಾಗಿ ಇದು ಕಡಿಮೆ ಆಗಿದೆ. ಇಲ್ಲ ಅಂತ ಅಂದರೆ ನೀರಿನ ಬಬಲ್ಸ್ ಬಂದಂಗೆ ದಪ್ಪ ಜಲ ಹೊಡಿತಾ ಇರುತ್ತೆ, ಅದನ್ನು ನೋಡೋದಕ್ಕೆ ಚೆನ್ನಾಗಿ. ಇವಾಗ ಸಣ್ಣಗೆ ಹರ್ಕೊಂಡು ಹೋಗ್ತಾ ಇದೆ ಇದು. ಅವ್ರ ಮನೇಲಿ ಎದ್ದಿತ್ತಲ್ವಾ, ಸೊ ಅದು ಈ ಥರ ದೊಡ್ಡ ನೀರಿನ ಬಬಲ್ಸ್ ಥರ ಬಂದು ಉಗ್ತಾ ಇರುತ್ತೆ. ಅದೇ ಅವ್ರ ಮನೆಯಲ್ಲಿ ಹೋಗ್ತಾ ಇರೋದು, ಇದೇ ಥರ ಬರ್ತಾ ಇರುತ್ತೆ. ಇಲ್ಲಿ ಚಿಕ್ಕದಾಗಿದೆ, ಅಲ್ಲಿ ದೊಡ್ಡದಾಗಿ ಉಗ್ತಾ ಇದೆ ಅಷ್ಟೇ, ಜಲ ಹೊಡಿತಾ ಇದೆ. ಇದಾಗಿತ್ತು, ಇದು ಅವ್ರ ಮನೆಗೆ ನಾನು ಬಂದಿದ್ದು. ಸೊ ಇದಾಗಿತ್ತು ಇವತ್ತಿನ ಕತೆ. ಹಾಗೆ ಇವತ್ತು ತೋರಿಸಿರುವಂತಹ ನೇಚರು. ನೆಕ್ಸ್ಟು ನಾನು ಬೇರೆ ವ್ಲಾಗ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ಬೇರೆ ಪರಿಸರನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ದಿನ ನಮ್ಮ ಒಂದು ವಿಡಿಯೋದಲ್ಲಿ ಈ ಥರ ವಿಷಯಗಳು ಇದ್ದೇ ಇರುತ್ತೆ. ಓಕೆ, ಮತ್ತೆ ನಾನು ನಿಮ್ಮೊಟ್ಟಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ನಿಮ್ಮ ಮನೆ ಬಿಟ್ಟು ಎಲ್ಲೂ ಟ್ರಿಪ್ಪು ಪ್ಲ್ಯಾನ್ ಎಲ್ಲ ಮಾಡಬೇಡಿ. ಪ್ರಕೃತಿ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ನಿಮಗೆಲ್ಲಾದರೂ ಟ್ರಿಪ್ ಮಾಡಬೇಕು ಅನಿಸಿದ್ರೆ ಈ ಮಳೆ ಎಲ್ಲ ಕಡಿಮೆ ಆದಮೇಲೆ ಬನ್ನಿ. ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ, ಇವಾಗಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಸತಿ ನಾವು ಎಷ್ಟೇ ಹೇಳಿದ್ರೂ ಕೆಲವರಲ್ಲಿ ಹುಚ್ಚಾಟ ಅನ್ನೋದು ಜಾಸ್ತಿ ಇರುತ್ತೆ. ಏನೋ ತಮಾಷೆ ಮಾಡೋಕ್ಕೆ ಹೋಗ್ತಾರೆ, ಅದು ಇನ್ನೇನೋ ಅನಾಹುತಕ್ಕೆ ಕಾರಣ ಆಗುತ್ತೆ. ಸೊ ಹಾಗೆಲ್ಲ ಆಗೋದು ಬೇಡ. ಜೀವ ತುಂಬ ಅಮೂಲ್ಯವಾದದ್ದು. ಸೊ ಅದನ್ನು ಜೋಪಾನ ಮಾಡ್ಕೊಳ್ಳಿ. ನಿಮ್ಮವ್ರನ್ನ ಹಾಗೆ ನೀವು ನಂಬಿರೋರನ್ನ ಮತ್ತು ನಿಮ್ಮನ್ನು ನಂಬಿರೋರು ಇಬ್ರಿಗೂ ಮೋಸ ಆಗಬಾರ್ದು ಅಲ್ವಾ. ಹಾಗಾಗಿ ಮಳೆಗಾಲದಲ್ಲಿ ಪ್ರಕೃತಿ ಜೊತೆ ಆಟ ಆಡದೆ ಮನೆಯಲ್ಲಿ ಬೆಚ್ಚಗೆ ಬೇಕಾಗಿರುವಂತಹ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಕಾಲ ಕಳೀರಿ. ಮಳೆಗಾಲ ಕಳೆದ್ಮೇಲೆ ಎಲ್ಲ ಟ್ರಿಪ್ಪು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್, ಟೇಕ್ ಕೇರ್.